ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಇದು ಡೇ 3 10/4/2025 ಇವತ್ತಿಂದು. ಸೊ ನಾನು ಬೇಗ ಅಪ್ಲೋಡ್ ಮಾಡ್ತಿದ್ದೀನಿ ವೀಡಿಯೋನೇ, ಯಾಕೆಂದರೆ ನಾನು ಇವತ್ತಿಂದು ಸ್ಟಡಿನ ಇಲ್ಲೇ ನಿಲ್ಲಿಸ್ತಿದ್ದೀನಿ. RCB ಮ್ಯಾಚ್ ಇರೋದ್ರಿಂದ ಸೊ ನಾನು 7:30 ಮೇಲೆ ಮ್ಯಾಚ್ ನೋಡ್ತಿರ್ತೀನಿ. ಸೊ ಓದೋಕ್ಕಾಗಲ್ಲ, ಸೊ ಅದು ಒಂದು ವೀಡಿಯೋನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಜಾಸ್ತಿ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗಿಲ್ಲ, ಅಂದರೆ ನಂದು ಟಾರ್ಗೆಟ್ ರೀಚ್ ಆಗಿಲ್ಲ ಇವತ್ತು. ಯಾವುದಾದ್ರು ರೀಚ್ ಆಗಿಲ್ಲ ಅಂತಂದರೆ ಪರ್ಚಮ್ CA ಡೈಲಿ ಕ್ಲಾಸ್ ನೋಡಬೇಕಿತ್ತು, ಅದನ್ನು ನೋಡಿಲ್ಲ. ಅದು ನಾಳೆ ಕ್ಯಾರಿ ಮಾಡೋಣ. ಆ್ಯಂಡ್ ಅರ್ಥಮೆಟಿಕ್ ಕ್ವಶನ್ ಸಾಲ್ವ್ ಮಾಡಿದೆ, ಬಟ್ ನನ್ನದು ಕಂಪ್ಲೀಟ್ ಆಗಿಲ್ಲ. ಅಂದರೆ ಪರ್ಸೆಂಟೇಜ್ ಈ ಕಾನ್ಸೆಪ್ಟ್ ಅಂದರೆ ನನಗೆ 100% ಓಕೆ, ನಾನು ಈ ಕಾನ್ಸೆಪ್ಟಲ್ಲಿ ಎಲ್ಲ ರೀತಿ ಕ್ವಶನ್ಸು ಸಾಲ್ವ್ ಮಾಡಬಲ್ಲೆ. ಟೈಮ್ ಸ್ಟಾರ್ಟಿಂಗ್ ನನಗೆ ಟೈಮಿಗೆ ಹೊರೆಯಾಗಲ್ಲ, ಸಾಲ್ವ್ ಮಾಡೋಕ್ಕೆ ಬರುತ್ತೆ ನನಗೆ, ಅದನ್ನು ನೋಡ್ಕೊತಿದ್ದೀನಿ ಅಷ್ಟೇ. ಅದಾದಮೇಲೆ ಟೈಮರ್ ಇಟ್ಕೊಂಡು ಫಾಸ್ಟಾಗಿ ಮಾಡಬೇಕು ಒಂದು 6th ಡೇ ಇದ್ದಾಗ. ಸೊ ಸ್ಟಾರ್ಟಿಂಗಲ್ಲೇ ನೀವು ಟೈಮರ್ ಇಟ್ಕೊಂಡು, ನಾನು ಈಗ ಇವತ್ತು ಕಾನ್ಸೆಪ್ಟ್ ಓದಿರ್ತೀರ, ನಾಳೆನೇ ಎದ್ಬಿಟ್ಟು ಟೈಮರ್ ಇಟ್ಕೊಂಡು ನಾನು ಸಾಲ್ವ್ ಮಾಡ್ತೀನಿ, 30 ಸೆಕೆಂಡ್ ಮಾಡ್ತೀನಿ, 1 ನಿಮಿಷ ಮಾಡ್ತೀನಿ ಅಂದರೆ ಅದು ನಿಮಗೆ ಸ್ವಲ್ಪ ಡಿಮೋಟಿವೇಟ್ ಆಗ್ತೀರಾ. ಫಸ್ಟು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ಟೈಮರ್ ಇಲ್ದಲೇ ಸಾಲ್ವ್ ಮಾಡಿ, ಅದಾದಮೇಲೆ ಟೈಮರ್ ಇಟ್ಕೊಂಡು ಸಾಲ್ವ್ ಮಾಡಿ. ಸೊ ಅದಕ್ಕೆ ಇದನ್ನು ನಾನು ಕಂಪ್ಲೀಟ್ ಆಗಿದೆ ಅಂತ ಇನ್ನೂ ಕನ್ಸಿಡರ್ ಮಾಡ್ತಿಲ್ಲ. ಆ್ಯಂಡ್ ಬ್ಲಡ್ ರಿಲೇಷನ್ ಮಾಡಿದ್ದೀನಿ, ಸಿಲಾಗಿಸಮ್ಮು ಮಾಡಿದ್ದೀನಿ, ಪ್ಲಸ್ ಇದ್ರು ಎಕ್ಸ್ಟ್ರಾ. ಅಂದರೆ ಇದು ಮೇನ್ಸ್ ನಾನು ಪ್ರಿಪೇರ್ ಆಗ್ತಿಲ್ಲ, ಯಾರು ಮೇನ್ಸ್ ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೆ ಹೇಳಿರೋದು. ಆ್ಯಂಡ್ ಇದು ಕೂಡ ಮೇನ್ಸ್ ಪ್ರಿಪೇರ್ ಆಗ್ತಿರೋರು ಮಾಡಬೇಕು. ಮಿನಿಮಮ್ ಇದೆಲ್ಲ ನಾನು 30 ಮಿನಿಟ್ಸ್ 40 ಮಿನಿಟ್ಸು 10 ಮಿನಿಟ್ಸ್ ಅಂದರೆ ಮಿನಿಮಮ್ 10 ಪಜಲ್ಸು ಅದೆಲ್ಲ ಹೇಳೋದು ಮಿನಿಮಮ್ ಅಷ್ಟು ಮಾಡಬೇಕು ಅಂತ. ಪ್ರಿಲಿಮ್ಸ್ ಕ್ಲಿಯರ್ ಆಗಬೇಕು ಅಂದರೆ ಮಿನಿಮಮ್ ಅದು. ಅದ್ರ ಜೊತೆ ಮೇನ್ಸಿಗೆ ಪ್ರಿಪೇರ್ ಆಗ್ತಿರೋರು ಎಕ್ಸ್ಟ್ರಾ ಇದನ್ನು ಮಾಡಬೇಕು. ಯಾಕೆ ಅಂತಂದರೆ ರಿಪೀಟರ್ಸಿಗೆ ಅಂದರೆ ಬಿಗಿನರ್ಸಿಗೆ ಇನ್ನೂ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿದೆ. ಈಗ ಫ್ಲೋರ್ ಬೇಸ್ ಪಜಲಲ್ಲಿ ಯಾವ ಥರ ಅಪ್ರೋಚ್ ಮಾಡಬೇಕು, ಅಥವಾ ಫ್ಲ್ಯಾಟ್ ಬೇಸಲ್ಲಿ ಹೇಗೆ ಅಪ್ರೋಚ್ ಮಾಡಬೇಕು, ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಸರ್ಕಲ್ ಯಾವ ಥರ ಇದು ಮಾಡಬೇಕು, ಥ್ರೆಡ್ ಮೆಥಡ್, ಟ್ರೆಡಿಷನಲ್ ಮೆಥಡ್, ಆ ಥರ ಕನ್ಫ್ಯೂಸ್ ಇರುತ್ತೆ. ನಾನು ಟ್ರೆಡಿಷನಲ್ ಮೆಥಡ್ ಫಾಲೋ ಮಾಡೋದು. ಸೊ ಅವರು ಕ್ಲಾಸ್ ಅಟೆಂಡ್ ಮಾಡ್ತಿರ್ತಾರೆ, ಬಿಗಿನರ್ಸ್, ಅವರಿಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ನಾವು ರಿಪೀಟರ್ಸ್ ಏನಿದ್ದೀವಿ ನಮಗೆ ಇದಿಷ್ಟು ಕವರ್ ಮಾಡೋಕ್ಕೆ ಏನು ಹಬ್ಬ ಅಂದರೆ ಒಂದು 4 hours ಆಗಬೇಕು ಅಷ್ಟೇ. 4 hours ಇದೆಲ್ಲ ಕವರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮಗೆ ಪಜಲ್, ಸಿಟ್ಟಿಂಗ್ ಅರೇಂಜ್ಮೆಂಟು, ರಿಪೀಟರ್ಸಿಗೆ ನೀವು ಎಷ್ಟೇ ಪ್ರಾಕ್ಟೀಸ್ ಬಿಟ್ಟಿದ್ರು, ಲೈಕ್ ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಆಗಿದ್ದವ್ರಿಗೆ ಹೇಳ್ತಿರೋದು. ಇನ್ನು ಇಲ್ಲ ಯಾವುದೂ ಕ್ಲಿಯರ್ ಆಗಿಲ್ಲ ಲಾಸ್ಟ್ ಇಯರ್ ಪ್ರಿಲಿಮ್ಸ್ ಏನು ಅಂದರೆ ನೀವು ನಿಮ್ಮನ್ನ ಬಿಗಿನರ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ, ರಿಪೀಟರ್ಸ್ ಅಂತ ಕನ್ಸಿಡರ್ ಮಾಡ್ಕೊಬಿಡಿ. ಬಿಗಿನರ್ ಅಂತ ಬಿಗಿನಿಂಗಿಂದ ವರ್ಕ್ ಮಾಡೋಕ್ಕೆ ಶುರು ಮಾಡಿ. ಸೊ ಇದು 10 ಪಜಲ್ಸ್ ಅಲ್ವಾ, 10ಗೆ ಒಂದು 30-40 ಮಿನಿಟ್ಸ್ ಆಗುತ್ತೆ ಅಷ್ಟೇ 10 ಪಜಲ್ಸ್ಗೆ. ರಿಪೀಟರ್ಸ್ಗೆ ನನಗೂ ಅಷ್ಟೇ ಆಗೋದು. ನಾನು ಇಲ್ಲಿ ಟೈಮರ್ ತೋರಿಸ್ತೀನಿ ಎಷ್ಟೊತ್ತಾಯಿತು ಅಂತ. ಮೊನ್ನೆ ಎಲ್ಲ ಸ್ವಲ್ಪ ಮೇನ್ಸ್ದು ಇನ್ಕ್ಲೂಡ್ ಮಾಡಿದೆ, ಬಟ್ ಇವತ್ತು ಟೈಮ್ ಶಾರ್ಟೇಜ್ ಆಗಿದೆ. ಸೊ ಮ್ಯಾಚ್ ಇರೋದ್ರಿಂದ ನಾನು ಕಂಟಿನ್ಯೂ ಮಾಡ್ತಿಲ್ಲ ಇವತ್ತಿಂದು. ಸೊ ಇವತ್ತಿಂದು ನಂದು ಎಷ್ಟು ಅವರ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಅಂದರೆ ನೆನ್ನೆದು ಇವತ್ತಿಂದು ಕೋಇನ್ಸಿಡೆನ್ಸ್ ಆಗಿದೆ. ಸೊ ನಂದು 15 ನಿಮಿಷ ಇದು ಬರೆಯೋದಾಯಿತು. ಇದು 15 ಅಂದರೆ ಎಕ್ಸಾಕ್ಟ್ 15 ಆಗಿಲ್ಲ, ಒಂದು 13 ಮಿನಿಟ್ಸ್ ಏನೋ ಆಯಿತು. ಇದ್ರ ಜೊತೆ ನಾನು ಆಲ್ಫಾ ನ್ಯೂಮರಿಕ್ ಸೀರೀಸು ಬರೀತೀನಿ. ಅಂದರೆ ಆಲ್ಫಾಬೆಟ್ಸು AZ PY T ಏನು ಮರ್ತೋಯ್ತು, HS ಆ ಥರ ಆಪೋಸಿಟ್ ಇರುತ್ತಲ್ಲ ಅದು ಬರೀತಿ. ಈಗ T ನಂಬರ್ 20 ಆ್ಯಂಡ್ NM ಆಪೋಸಿಟ್ ಆಲ್ಫಾಬೆಟ್ಸು, ಅದರ ನಂಬರ್ಸು, ರಿವರ್ಸ್ ನಂಬರು, ಫ್ರಂಟು ಬ್ಯಾಕು ಎಲ್ಲ ಬರಿತೀನಿ. ಸೊ ಅದಕ್ಕೋಸ್ಕರ 14 ನಿಮಿಷ ಆಯಿತು. ಅದಾದಮೇಲೆ ಎಡಿಟೋರಿಯಲು, ಸೊ Tಗೆ G ಅನಿಸುತ್ತೆ, ಓಕೆ G 1 hour ಎಡಿಟೋರಿಯಲ್ ಆಯಿತು. ಅದಾದಮೇಲೆ 30 ಮಿನಿಟ್ಸ್ ಸ್ಪೀಡ್ ಬ್ಯಾಸ್ ಪ್ರಾಕ್ಟೀಸ್ ಮಾಡಿದೆ. 40 ಮಿನಿಟ್ಸು 8 ಪಜಲ್ಸು ಪ್ಲಸ್ 3 ಸಿಟ್ಟಿಂಗ್ ಎಲಿಮೆಂಟು 40 ಮಿನಿಟ್ಸಿಗೆ ಆಯಿತು ಇವತ್ತು. ನೆನ್ನೆ ಇಲ್ಲಿ ಮೇ ಬಿ 60 ಮಿನಿಟ್ಸ್ ಅಂತ ಹಾಕಿದ್ದೀನಿ. ಇದರಲ್ಲಿ 2 ಮೇನ್ಸಿಂದು ಸಾಲ್ವ್ ಮಾಡಿದ್ದೆ. ಆ್ಯಂಡ್ ಇಲ್ಲಿ 70 ಮಿನಿಟ್ಸ್ ಆಗಿದೆ. ಫಸ್ಟೇ ಸ್ವಲ್ಪ ಗ್ರಿಪ್ ಸಿಗಲಿಲ್ಲ ಜಾಸ್ತಿ, ಆ್ಯಂಡ್ ಅದರಲ್ಲೂ ಮೇನ್ಸ್ ಒಂದು ಸಾಲ್ವ್ ಮಾಡಿದೆ, ಅದಕ್ಕೆ ಜಾಸ್ತಿ ಆಗಿದ್ದು ಟೈಮು. ಆ್ಯಂಡ್ ಮಾಕ್ ಹಾಕಿದೆ ಇವತ್ತೊಂದು. ಸೊ ಅದಕ್ಕೆ ಇಲ್ಲಿ ಮಾಕ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮಾಕ್ 45 ಮಿನಿಟ್ಸು, ಬಟ್ ನಾನು ಅದನ್ನೆಲ್ಲ ಸೆಟ್ ಮಾಡಿಕೊಂಡು ಅಟೆಂಡ್ ಮಾಡಿ ರೆಕಾರ್ಡ್ ಮಾಡೋದು ಅದೆಲ್ಲ 60 ಮಿನಿಟ್ಸ್ ಆಯಿತು. ಅಪ್ಲೋಡ್ ಮಾಡೋಕ್ಕೆ ಎಕ್ಸ್ಟ್ರಾ ಟೈಮ್, ಅದು ನಾನು ಸ್ಟಡೀಸಿಗೆ ಇನ್ಕ್ಲೂಡ್ ಮಾಡಲ್ಲ. ಯೂಟ್ಯೂಬ್ ಟೈಮ್ ಸ್ಪೆಂಡ್ ಮಾಡೋದನ್ನ ನಾನು, ದಟ್ ಈಸ್ ಸಪ್ರೇಟ್ ಆ್ಯಂಡ್ ಸ್ಟಡಿ ಈಸ್ ಸಪ್ರೇಟ್. ಇದು ಪರ್ಟಿಕ್ಯುಲರ್ ಎಫೆಕ್ಟಿವ್ ಅವರ್ಸು. ಈಗ ಇಷ್ಟನ್ನೇ ಓದಿರ್ತಾರೆ, 8 hours ಸುಮ್ಮನೆ ಬುಕ್ ಮುಂದೆ ಕೂತ್ಕೊಂಡು ಎಫೆಕ್ಟಿವ್ ಆಗಿ ಒಂದು 4 hour ಓದಿರ್ತಾರೆ. ಬಟ್ ಹೇಳೋದು ಮಾತ್ರ ನಾನು 8 ಗಂಟೆ ಓದಿದೆ, ದಿನಕ್ಕೆ 10 ಗಂಟೆ ಓದಿದೆ ಅಂತ ಹೇಳ್ತಾರೆ. ಸೊ ನಾನು ಟೈಮರ್ ಇಟ್ಕೊಂಡೇ ಮಾಡೋದು. ಇದು ಬರೆಯೋಕ್ಕೆ ಎಡಿಟರ್ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಟೈಮರ್ ಸ್ಟಾರ್ಟ್ ಮಾಡಿಬಿಟ್ಟು ಟೈಮರ್ ಪಾಸ್ ಮಾಡಿಬಿಟ್ಟು ಟೈಮ್ ನೋಟ್ ಮಾಡ್ಕೊತೀನಿ. ಸ್ಪೀಡ್ ಮ್ಯಾಚ್ ಸ್ಟಾರ್ಟ್ ಮಾಡಿದೆ ಅಂದರೆ ಟೈಮರ್ ಇಡ್ತೀನಿ, ಟೈಮರ್ ಪಾಸ್ ಮಾಡ್ತೀನಿ, ಎಕ್ಸಾಕ್ಟ್ ಟೈಮ್ ನೋಟ್ ಮಾಡ್ಕೊತೀನಿ. ಮಧ್ಯದಲ್ಲಿ ಡೈವರ್ಟ್ ಆಗಿದ್ದು ಅದೆಲ್ಲ ನಾನು ಕನ್ಸಿಡರ್ ಮಾಡೋದು. ಸೊ 3 hours 55 minutes ಸ್ಟಾರ್ಟಿಂಗು. ಇನ್ನು ಕ್ರಾಲಿಂಗ್ ಸ್ಟೇಜಲ್ಲಿದ್ದೀನಿ, ಮತ್ತೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರಿಂದ. ಆ್ಯಂಡ್ ಮೇನ್ಸ್ ಇನ್ನೂ ನಾನು ಇನ್ಕ್ಲೂಡ್ ಮಾಡಿಲ್ಲ. ಮೇನ್ಸ್ ಇನ್ಕ್ಲೂಡ್ ಮಾಡಿದ್ಮೇಲೆ ಟೈಮಿಂಗ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಇವತ್ತು ಕೂಡ CA ಆಗಿಲ್ಲ, ಅದೊಂದು ಸ್ವಲ್ಪ ಆಯಿತು. ನಿನ್ನೆನೂ ಕಾನ್ಸೆಪ್ಟ್ ಕವರ್ ಆಗಲಿ, ಯಾಕೆಂದರೆ ಫ್ರೆಂಡ್ ಆಕ್ಸಿಡೆಂಟ್ ಆಗಿತ್ತು ಅಂತ ಫ್ರೆಂಡ್ ಫಾದರ್ಗೆ ಅಲ್ಲೋಗಿದ್ವಿ. ಸೊ ಓಕೆ 4 hours, ನಾಳೆ ಸ್ವಲ್ಪ ಜಾಸ್ತಿ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ 4 hours ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಗ ನಾಳೆದು ಟು ಡೂ ಲಿಸ್ಟ್ ಕೊಡ್ತೀನಿ.
ನನ್ನ ಟು ಡೂ ಲಿಸ್ಟು. ಆ್ಯಂಡ್ ಮೈನ್ಸ್ ಸ್ವಲ್ಪ ಜಾಸ್ತಿ ಇನ್ಕ್ಲೂಡ್ ಮಾಡಿದ್ದೀನಿ. ನಾಳೆ ತುಂಬ ಜನ ಮೈನ್ಸ್ ಪ್ರಿಪೇರ್ ಆಗ್ತಿರೋರು ಇದ್ದೀರಾ ಅಂತ ಅನ್ನಿಸ್ತು, ಅದಕ್ಕೋಸ್ಕರ. ಸೊ ಇದೆಲ್ಲ ನಾರ್ಮಲ್ ಇರುತ್ತೆ. ರೈಟಿಂಗು, ಎಡಿಟೋರಿಯಲ್ಲು ಕಂಪಲ್ಸರಿ, ಸ್ಪೀಡ್ ಮ್ಯಾಥ್ಸ್. ಎಡಿಟೋರಿಯಲ್ಲು ನೀವು ಸೆಲ್ಫ್ ರೀಡ್ ಮಾಡಿದ್ರೆ ರೀಡ್ ಮಾಡಿ, ಕ್ಲಾಸ್ ಬೆಟರ್. ಕ್ಲಾಸಲ್ಲಿ 2 ನಿಮಿಷ ಎರಡು ಇದು ಮಾಡ್ತಾರೆ. ಆ್ಯಂಡ್ ವಕ್ಯಾಬು ಸ್ಟಾರ್ಟಿಂಗಲ್ಲೇ ಇರುತ್ತೆ. ಆ್ಯಂಡ್ ಇಂಗ್ಲೀಷ್ ವಕ್ಯಾಬ್ ಏನಾದರೂ ಕನ್ನಡದಲ್ಲಿ ಬೇಕು ಅಂತಂದರೆ ನಾನೇ ಬೇಕಿದ್ರೆ ನೀವು ಯಾರಿಗಾರಿಗೂ ಬೇಕು ಅಂತಂದರೆ ಹೇಳಿ, ನಾನು ಡೈಲಿ 5 ವಕ್ಯಾಬ್ಸ್ ಮತ್ತು ಎಷ್ಟು ಫ್ರೇಸ್ ಸಿಗುತ್ತೆ ಅದನ್ನೆಲ್ಲ ಯೂಟ್ಯೂಬಲ್ಲೇ ಹಾಕ್ತೀನಿ ಕನ್ನಡದಲ್ಲಿ. ಆ್ಯಂಡ್ ಪಜಲ್ಸು ಇಯರ್ ಬೇಸ್ಡ್ ಮಾಡೋಕ್ಕೆ ಟ್ರೈ ಮಾಡಿ, ನಿಮ್ಮ ಇಷ್ಟ. ನಾನು ಇಯರ್ ಬೇಸ್ಡ್ ಮಾಡ್ತಿದ್ದೀನಿ. ಆ್ಯಂಡ್ ಸಿಟ್ಟಿಂಗ್ ಎಲಿಮೆಂಟಲ್ಲಿ ಟ್ರಯಾಂಗಲ್ ಬೇಸ್ಡು. ಎಲ್ಲಿ ಸೋರ್ಸ್ ಅಂತ ನಾನು ತುಂಬ ಸತಿ ಮೆನ್ಷನ್ ಮಾಡಿದ್ದೀನಿ ತುಂಬ ವೀಡಿಯೋಗಳಲ್ಲಿ. ಸ್ಟ್ರಾಟಜಿ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಸೋರ್ಸ್ ಯೂಸ್ ಮಾಡ್ತೀನಿ ಅಂತ. ಆ್ಯಂಡ್ ನನ್ನ ಹತ್ರ ಏಸ್ ಕ್ವಾಂಟ್ ಇದೆ, ಮತ್ತು ಪಜಲ್ಗೆ ಅಂತ ಸಪ್ರೇಟಾಗಿ ಅಡ್ಡ24 ಬರ್ದು ಬುಕ್ ಇದೆ, ಅದರಲ್ಲಿ ಫಾಲೋ ಮಾಡ್ತೀನಿ. ಇಲ್ಲ ಅಂತಂದರೆ ಸ್ಮಾರ್ಟ್ ಕಿಡಾದಲ್ಲಿ ಸೆಕ್ಷನ್ ವೈಸು ಟೈಪ್ ಅಂದರೆ ಯಾವ್ಯಾವ ಪಜಲ್ ಟೈಪ್ ಇದೆ ಅದು ಅಷ್ಟು ಟೈಪ್ ಕ್ವಿಸ್ಗಳಿದೆ. ಆ್ಯಂಡ್ ಅಡ್ಡ 24/7 ಡೈಲಿ ಕ್ವಿಝಸಲ್ಲಿ ಸಿಗುತ್ತೆ. ಸೊ ಅದು 10 ಮಿನಿಮಮ್ 10 ಪಜಲ್ ಸಾಲ್ವ್ ಮಾಡಬೇಕು ಮಿನಿಮಮ್. ಆ್ಯಂಡ್ ಡೈಲಿ CA ಪರ್ಚಮ್ ಕ್ಲಾಸಸ್ ನಾನು ನಿನ್ನೆ ಅಂದರೆ ಇವತ್ತು 10ನೇ ತಾರೀಕು ಕವರ್ ಮಾಡಿಲ್ಲ. ಸೊ ಇವತ್ತಿಂದು ಮತ್ತು ನಾಳೆದು ನಾಳೆ ಕವರ್ ಮಾಡ್ತೀನಿ. ಆ್ಯಂಡ್ ಅರ್ಥಮೆಟಿಕ್ ಪರ್ಸೆಂಟೇಜು ರಿವಿಷನ್ನು ಕಾನ್ಸೆಪ್ಟ್ಸ್ ಗೊತ್ತು ನನಗೆ, ಅದನ್ನು ರಿವೈಸ್ ಮಾಡ್ಬಿಟ್ಟು ಮತ್ತೆ ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಕ್ವಶನ್ ಪ್ರಾಕ್ಟೀಸ್ ಮಾಡ್ತೀನಿ. ಆ್ಯಂಡ್ ಸ್ಪೀಡ್ ರೀಸನಿಂಗು ಯಾರ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಬಿಗಿನರ್ಸು, ನೀವು ಕ್ಲಾಸಸ್ ನೋಡಿ ಅದಾದಮೇಲೆ ಪ್ರಾಕ್ಟೀಸ್ ಮಾಡಿ. ಟೈಮರ್ ಇಲ್ಲದೆ ಆಮೇಲೆ ಟೈಮರ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿರುವಂತೆ ಒಂದು 10-15 ಡೇಸ್ ಆದಮೇಲೆ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆದಮೇಲೆ. ಆ್ಯಂಡ್ ನಾಳೆ ನಾನು ಸಿಲಾಕ್ಸ್ ಮತ್ತು ಕೋಡಿಂಗ್ ಡಿಕೋಡಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ. ಆ್ಯಂಡ್ ಮೈನ್ಸ್ ಪ್ರಿಪೇರ್ ಆಗ್ತಿರೋರು ಇದನ್ನೆಲ್ಲನೂ ಮಾಡಿ, ಪ್ಲಸ್ ಅದ್ರ ಜೊತೆ ಇದನ್ನು ಬೇಕಾದ್ರೆ ಇಗ್ನೋರ್ ಮಾಡಿ ಕಾನ್ಸೆಪ್ಟ್ ಎಲ್ಲ ಮಾಡೋದು. ಮೈನ್ಸ್ ಅವರು ಪಜಲ್ ಮಾಡಿ, ಫ್ಲ್ಯಾಟ್ ಫ್ಲೋರು ಆಲ್ಮೋಸ್ಟ್ ಎಲ್ಲ ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಸೊ ಫ್ಲ್ಯಾಟ್ ಫ್ಲೋರು ಡಿಫ್ರೆಂಟ್ ವೇರಿಯೇಬಲ್ ಇರೋದು 2-3 ವೇರಿಯೇಬಲ್ ಇರೋದು ಟ್ರೈ ಮಾಡಿ, ಒಳ್ಳೆ ಲೆವೆಲ್ದು. ಆ್ಯಂಡ್ DIE ಸ್ಲೇಟು ಇದು ಬೇಕಿದ್ರೆ ನೀವು ಬುಕ್ಕಲ್ಲಿ ಮಾಡಿ ಅಥವಾ ಕ್ವಿಝಲ್ಲಿ ಮಾಡಿ. ಬಟ್ ನನಗೆ ಕ್ವಾಂಟ್ ಕಷ್ಟ ಆಗಿರೋದ್ರಿಂದ ನಾನು DIE ಸ್ಲೇಟನ್ನು ಸಾಲ್ವ್ ಮಾಡಬೇಕಿದ್ರೆ ವೀಡಿಯೋ ಆನ್ ಮಾಡಿಕೊಂಡು ಪಾಸ್ ಮಾಡಿ ಸಾಲ್ವ್ ಮಾಡಬೇಕು. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ವೀಡಿಯೋ ಆನ್ ಮಾಡಿಕೊಂಡು ಪಾಸ್ ಮಾಡಿ ಸಾಲ್ವ್ ಮಾಡಿ, ಗೊತ್ತಾಗಲಿಲ್ಲ ಅಂದರೆ ಅವು ಯಾವ ಥರ ಸಾಲ್ವ್ ಮಾಡಿದ್ದಾರೆ ಅಂತ ನೋಡಿ. ತುಂಬ ಜನ ಹಾಕಿದ್ದಾರೆ, ತುಂಬ ಯೂಟ್ಯೂಬರ್ಸು, ತುಂಬ ಸರ್ಗಳು ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಸೊ ಯು ಕ್ಯಾನ್ ರೆಫರ್ ಎನಿ ಒನ್ ಫಾರ್ ದಟ್. ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್ ಕ್ಲಾಸ್ ನೋಡಿ, ಇದಕ್ಕೆ ಹರ್ಷಲ್ ಸರು ಮಾಡಿದ್ದಾರೆ, ಆ್ಯಂಡ್ ಕಾನ್ಸ್ಟೆಂಟ್ ಗೈಡಲ್ಲೂ ಮಾಡಿದ್ದಾರೆ, ಆ್ಯಂಡ್ ಸ್ಟಡಿ ನೀತಿ ಮ್ಯಾಮು ಮಾಡಿದ್ದಾರೆ. ಕ್ರಿಟಿಕಲ್ ರೀಸನಿಂಗ್ ನೀವು ಯಾರ್ದಾದ್ರೂ ರೆಫರ್ ಮಾಡಿ ಟೈಪ್ ಮಾಡಿಬಿಟ್ರೆ ಅದೇ ವೀಡಿಯೋಗಳು ಬರುತ್ತೆ. ಒಂದು ಕ್ಲಾಸಲ್ಲಿ ಮುಗಿಸಿರ್ತಾರೆ ಎಲ್ಲರೂ. ಅದಾದಮೇಲೆ ಪ್ರೀ ಸೆಕ್ಷನಲ್ ಮಾರ್ಕ್ ಹಾಕಿ, ರಿಪೀಟರ್ಸು, ಪ್ರಿಲಿಮ್ಸ್ ಮಾರ್ಕ್ ಅವಶ್ಯಕತೆ ಇಲ್ಲ ಅನ್ನೋರು, ಆಲ್ರೆಡಿ ನಾನು POದಲ್ಲಿ 45-50 ಬರ್ತಿದೆ ನಂಗೆ ಮಾರ್ಕ್ ಅನ್ನೋರು ಸೆಕ್ಷನಲ್ ಮಾರ್ಕ್ ಹಾಕಿ, ಯಾವುದು ನಿಮ್ಮ ಚಾಯ್ಸು. ಓಕೆ, ನಾಳೆ ಕ್ವಾಂಟ್ ಹಾಕಿ, ನಾಡ್ದು ಬೇಕಿದ್ರೆ ರೀಸನಿಂಗ್ ಹಾಕೋಣ. ಆ್ಯಂಡ್ ಏಪ್ರಿಲ್ 1st ವೀಕ್ CA ಸ್ಟಾರ್ಟ್ ಮಾಡಿ. ಆ್ಯಂಡ್ ಮೇ ಬಿ ಏಪ್ರಿಲ್ 1st ವೀಕ್ ಕರೆಂಟ್ ಅಫೇರ್ಸ್ ಇನ್ನೂ ಅಫೇರ್ಸ್ ನೋಡೋದು ಸಿಕ್ಕಿಲ್ಲ. ಸೊ ಅದರಿಂದ ಡೈಲಿ ಅವ್ರದ್ದು ವೀಕ್ಲಿದು ವೀಡಿಯೋ ಏನಾದ್ರು ಬಿಟ್ಟಿದ್ರೆ ನಾನು ಚೆಕ್ ಮಾಡಿಲ್ಲ, ಆ ವಿಡಿಯೋ ರೆಫರ್ ಮಾಡಿ. ಇಲ್ಲಾಂದರೆ ಡೈಲಿ CA ಕ್ಲಾಸ್ನ ತೆಗೆದುಬಿಟ್ಟು ಅದರಲ್ಲಿ ನೋಡಿ ಓದ್ಕೊಳ್ಳಿ. ಆ್ಯಂಡ್ ಏಪ್ರಿಲ್ 1st ವೀಕಿಂದ ಕ್ವಿಸ್ಗಳನ್ನ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋದಲ್ಲಿ ಇಷ್ಟೇ. ಆ್ಯಂಡ್ ಲೆಟ್ಸ್ ಹೋಪ್ ಈ ಸಲ ಕಪ್ ನಮ್ಮದೇ. ಮಾಕ್ ರಿಸಲ್ಟ್ ಕೂಡ ಬಂದಿದೆ. RRB ಕ್ಲರ್ಕ್ದು ಮಧ್ಯಾಹ್ನ ಹಾಕಿದ್ದು ನಾನು ಲೈವ್ ಮಾಕು. ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೆ ಲೈವ್ ಮಾಕ್ ಅಟೆಂಡ್ ಮಾಡಿ ಅಂತ. ಆ್ಯಂಡ್ ಇದು ನಾನು ಆಫ್ಟರ್ 9 ಮಂತ್ಸ್ ಮಾಕ್ ಹಾಕಿರೋದು. ಅದಾದಮೇಲೆ ಮಾಕ್ RRB ಕಡೆ ತಲೆನೂ ಹಾಕಿರಲಿಲ್ಲ. ಆ್ಯಂಡ್ ಪ್ರಿಪ್ರೇಷನ್ ಕೂಡ ಅಷ್ಟಾಗಿ ಮಾಡ್ತಿರಲಿಲ್ಲ. ಜಾನ್ ಮಂತಲ್ಲಿ ಲಾಸ್ಟ್ ಟೈಮ್ ಅನಿಸುತ್ತೆ ನಾನು SBI ಕ್ಲರ್ಕಿಗೆ ಮಾಕ್ ಹಾಕಿದ್ದು. ಅದಾದಮೇಲೆ ಮಾಕ್ ಟೆಸ್ಟು ಈ ಥರ ಏನೂ ಮಾಡಿರಲಿಲ್ಲ. ಸೊ ಲೈಕ್ 2025ಗೆ ಕೊಟ್ಟಿರೋ ಫಸ್ಟ್ ಮಾಕು. ಸೊ ಇದರಲ್ಲಿ ನಂದು 63.25 ಮಾರ್ಕ್ಸ್ ಬಂದಿದೆ. ಮಾರ್ಕ್ಸ್ ಆಗಲೇ ಗೊತ್ತಾಗಿತ್ತು, ಪರ್ಸೆಂಟೈಲ್ ಇವಾಗ ಗೊತ್ತಾಗಿದೆ. ಪರ್ಸೆಂಟೈಲ್ 81. ಆ್ಯಂಡ್ ಯಾವಾಗಲೂ ಪರ್ಸೆಂಟೈಲ್ ನೋಡಿ, ಮಾರ್ಕ್ಸು ಜಾಸ್ತಿ ಓಕೆ ಮಾರ್ಕ್ಸ್ ಬೇಕು, ಬಟ್ ಪರ್ಸೆಂಟೈಲ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಕ್ಯುರೇಸಿ ಯಾವಾಗಲೂ RRB ಇದು ಅಂತಂದರೆ 90% ಮಿನಿಮಮ್ 90% ಮೇಲೆ ಇರಬೇಕು. ಯಾಕೆಂದರೆ ಇಂಗ್ಲೀಷ್ ಇಲ್ಲ ಅಂದರೆ ಅಕ್ಯುರೇಸಿ ಚೆನ್ನಾಗಿರಬೇಕು. ಆ್ಯಂಡ್ ನಂದು ರೀಸನಿಂಗಲ್ಲಿ 36 ಅಟೆಂಡ್ ಮಾಡಿದ್ದೆ. ಆ್ಯಕ್ಚುಲಿ ಆಗ ಅಂದರೆ ಲಾಸ್ಟ್ ಇಯರ್ ಜುಲೈ ಟೈಮಲ್ಲಿ ನಂದು ರೀಸನಿಂಗಲ್ಲಿ ಆ್ಯಕ್ಚುಲಿ 3-4 ನಿಮಿಷ ಎಕ್ಸ್ಟ್ರಾ ಉಳಿತಿತ್ತು. ಪ್ಯಾಟ್ರನ್ ಚೇಂಜ್ ಆಗಿ ನ್ಯೂ ಮಾರ್ಕ್ ಬಂದಾದಮೇಲೆ ಸೆಕ್ಷನಲ್ಲಿ 3-4 ಮಿನಿಟ್ಸ್ ಎಕ್ಸ್ಟ್ರಾ ಉಳಿತಿತ್ತು. ಎಕ್ಸಾಮಲ್ಲಿ ಕೂಡ ಉಳಿತಿತ್ತು, ಬಟ್ ಇಲ್ಲಿ ಟೈಮ್ ಶಾರ್ಟೇಜ್ ಆಯಿತು, ಯಾಕೆಂದರೆ ಪ್ರಾಕ್ಟೀಸ್ ಬಿಟ್ಟಿದ್ದೀನಲ್ಲ ಅದಕ್ಕೆ. ಸೊ ಇಂಪ್ರೂವ್ ಮಾಡ್ಕೊಳ್ಳೋಣ. ಬಟ್ ಮತ್ತೆ ಅದೇ ರೀತಿ 70 ಮೇಲೆ 75 ಬರಬೇಕು ಅಂತ ಅಂದರೆ ಇನ್ನೂ ಒಂದು 20 to 30 ಡೇಸ್ ಆಗುತ್ತೆ. ಲೈಕ್ 40ರಿಂದ 60 ತೆಗೆಯೋದು ಈಸಿ, 40ರಿಂದ 60 ಪುಷ್ ಮಾಡೋದು. ಬಟ್ 60ರಿಂದ 70ಕ್ಕೆ ಹೋಗೋದಿದೆಯಲ್ಲ ಅದು ಸ್ವಲ್ಪ ಕಷ್ಟ ನನ್ನ ಪ್ರಕಾರ. ಆ್ಯಂಡ್ ರೀಸನಿಂಗಲ್ಲಿ 90 ಪರ್ಸೆಂಟೈಲು. ಆ್ಯಂಡ್ ಮ್ಯಾಥ್ಸಲ್ಲೇ ಕಮ್ಮಿ ಪರ್ಸೆಂಟೇಜ್ ಇರೋದು 57.56. ಸೊ ನಿಮ್ಮ ಮಾಕ್ ಟೆಸ್ಟ್ ಸ್ಕೋರ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.